ಮಾತಾಡ ಸತೀಶ ಜರ ಮಾತಾಡಿ. ಇದು ನನಗೆ ಇವರು ಆಗ್ಬೇಕಾದ್ರೆ ಫ್ಯಾಮಿಲಿ ಫ್ರೆಂಡ್ ನನ್ನ ಅವರು ಬ್ರದರ್ ನಮ್ಮ ಕೃಷಿ ಕೆಲಸಗಳಲ್ಲಿ ಅಥವಾ ಅವ್ರ ಮನೆ ಕೆಲಸಗಳಲ್ಲಿ ನಾವು ಒಬ್ಬರಿಗೊಬ್ರು ಭಾಗಿಯಾಗಿ ಕೆಲಸ ಮಾಡ್ತಾ ಇದೀವಿ, ಒಟ್ಟಿಗೆ ಓದಿದ್ದು ಬೆಳೆದಿದ್ದು ಎಲ್ಲನೂ. ಇಲ್ಲಿ ಏನಾಗಿದೆ ಅಂದ್ರೆ ಈಗ ಮೊನ್ನೆ ಏನು ಒಂದು ಚುನಾವಣಾ ಇದಕ್ಕೆ ಒಂದು ಏನು ಇದು ಹಾಕಿದ್ರು, ಚುನಾವಣಾ ಪ್ರಯುಕ್ತ ಒಂದು ಫಾರ್ಮ್ ಫಿಲ್ ಮಾಡಕ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಫೋಟೋ ತೆಗ್ಸಕ್ಕೆ ಅಂತಿದ್ರು. SRI ಫಾರ್ಮ್ ಫಿಲ್ಅಪ್ ಮಾಡೋಕ್ಕೋಸ್ಕರ ಫೋಟೋ ಇರಲಿಲ್ಲ ಇವ್ರದ್ದು, ಬೇರೆಯವರಿಗೆ ಫೋಟೋ ತೆಗಿಸಲಿಕ್ಕೆ ಅಂತ ಹೋಗಿದ್ದಾರೆ. ಅದು ಸಾಕ್ಷಿ ಇದೆ, ಹೋಮ್ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸಿದ್ದಾರೆ. ನಾನು ಹೋಗಿ ಅಲ್ಲಿ ನಿನ್ನೆ ಓಪನ್ ಮಾಡಿಸಿದ್ದೀನಿ, ಅದು ಅಲ್ಲಿ ತೆಗೆಸಿರೋದು. ಅವರು 4 ಗಂಟೆ ಜಾವದಲ್ಲಿ ಟೈಮಲ್ಲಿ ಸಂಜೆ ಫೋಟೋ ತೆಗೆಸಿದ್ದಾರೆ. ಇವರಿಗೆ ಊರಿಗೆ ಬರಲಿಕ್ಕೆ ಬಸ್ಸು ಮಿಸ್ ಆಗಿದೆ. ಸಂಜೆ 5 ಗಂಟೆಗೆ 6 ಗಂಟೆಗೆ ಆಟೋ ಹೊತ್ಕೊಂಡು ಬಂದಿದ್ದಾರೆ. ಊರಿಗೆ ಬರೋಕ್ಕೆ ಸಿದ್ರಳ್ಳಿಗೆ ಇಳಿದಿದ್ದಾರೆ. ಆಟೋದವರು ಸಮೇತ ಹುಡುಗರು ನಮಗೆ ಬೇಕಾದವರೇ ಹೇಳಿದ್ದಾರೆ, ನಾವು ಇಲ್ಲಿ ಇಳಿಸಿದ್ದೀವಿ, ಇವರು ಬಂದು ಇಲ್ಲಿ ಆಟೋದಲ್ಲಿ ಇಳಿದಿದ್ದಾರೆ ರಾತ್ರಿ ಅಂತೇಳಿ. ಆಮೇಲೆ ಏನಾಗಿದೆ, ಇಲ್ಲಿ ಮುಂದೆ ಬರ್ತಾ ಇಲ್ಲೊಬ್ಬ ಹೇಮೇಶ್ ಅಂತೇಳಿ ನಮ್ಮ ಊರವನೇ, ಅವ್ರ ಮನೆ ಮುಂಭಾಗ ರಸ್ತೆ ನಡ್ಕೊಂಡು ಬರುವಾಗ ಅವನು ಕೂಡ ನೋಡಿದ್ದಾನೆ. ಅವನು ಮಾತಾಡಿಸಿದ್ದಾನೆ 8:45ಗೆ ಇವರಿಗೆ, ಹೀಗೆ ಬರ್ತಿದ್ದು ಹೌದು ಅಣ್ಣ ಅಂತೇಳಿ. ಆಮೇಲೆ ಏನಾಯಿತು, ಇಲ್ಲಿ ನಾವು ಇವರು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. 8 ಗಂಟೆ ರಾತ್ರಿ ಇವರು ಬ್ರದರು ಗಣೇಶ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾರೆ, ಫೋನು ಸ್ವಿಚ್ ಆಫ್ ಇದೆ. ಇನ್ನೂ ನನ್ನ ಅಣ್ಣ ಬರಲಿಲ್ವಲ್ಲ ಅಂತೇಳಿ ಹುಡ್ಕೊ ಬಂದಿದ್ದಾನೆ, ತೊಳೆದಿಗೆ ಬಂದಿದ್ದಾನೆ. 8:30 ಗಂಟೆ ರಾತ್ರಿಗೆ ತೊಳೆದಿಗೆ ಹೋಗಿ 10:30 ತನಕ ತೊಳೆದಲ್ಲಿ ಕೂತಿದ್ದಾನೆ, ವೆಯ್ಟ್ ಮಾಡ್ತಾವೆ. ಬಂದು ಯಾವ್ದಾದ್ರು ಆಟೋಕ್ಕೆ ಬಸ್ಸಿಗೆ ಇಳಿತಾರೆ, ಮನೆ ಕರ್ಕೊಂಡು ಹೋಗೋಣ ಅಂತ. ಫೋನ್ ಸ್ವಿಚ್ ಆಫ್ ಆಗಿದೆ, ಫೋನು ಚಾರ್ಜಿಂದೆಲ್ಲ ಸ್ವಿಚ್ ಆಫ್ ಆಯಿತು, ಏನಾಯ್ತು ಗೊತ್ತಿಲ್ಲ ಅದು, ಆಯಿತಾ. ಆಮೇಲೆ ಏನಾಗಿದೆ, 10:30ಗೆ ರಿಟರ್ನ್ ಮನೆ ಬಂದಿದ್ದಾನೆ. ಇನ್ನಾದರೂ ಅಣ್ಣ ಮನೆ ಬರಲಿಲ್ಲ, ನಮಗೂ ಮಾಹಿತಿ ಇಲ್ಲ. ನಮಗೆ ಮಾರನೇ ಬೆಳಿಗ್ಗೆ ಗೊತ್ತಾಗಿರೋದು. ಬೆಳಗ್ಗೆ 4 ಗಂಟೆಗೆ ಪುನಃ ಬೇಲೂರು ಬಂದು ಬೇಲೂರು ಟೌನ್ ಎಲ್ಲ ಹುಡುಕಿದ್ದಾನೆ, ಪ್ರತಿಯೊಂದು ಅಂಗಡಿ ಮುಂಗಟ್ಟು ಎಲ್ಲರೂ ಕೇಳಿದ್ದಾನೆ, ಫೋಟೋ ತೋರಿಸ್ಬಿಟ್ಟು ಇವ್ರು ನಮ್ಮ ಬ್ರದರು ಎಲ್ಲರೂ ಬಂದಾರ ಅಂತೇಳಿ. ಎಲ್ಲೂ ಕೂಡ ಅವ್ರ ಮಾಹಿತಿ ಲಭ್ಯ ಆಗಿರೋದಿಲ್ಲ. ಆಮೇಲೆ ಏನಾಗಿದೆ, ನಿನ್ನೆ ಒಂದು ಬೇಲೂರು ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತೇಳಿ ರೇವಣ್ಣ ಸರ್ ಹತ್ರ ಬಂದ್ಬಿಟ್ಟು ನಾವು ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ನ ಅಪ್ಲೈ ಮಾಡಿರ್ತೀವಿ. ಅಲ್ಲಿ ಬಂದು ಅವ್ರು ಇಲ್ಲಿಂದ ಇಲ್ಲಿ PDO ಮಾಡ್ತೀವಿ ಅರೇಂಜ್ ಸ್ಟೇಷನ್ಗೆ ಅಂತ ಹೇಳಿದ್ರು, ಹೋಗಿ ಅಂತೇಳಿ. ಅಲ್ಲಿಂದ ಅಲ್ಲಿ ಬಂದುಬಿಟ್ಟು ಇಲ್ಲಿ ಬಂದು ನಾವು ಕಂಪ್ಲೇಂಟ್ ಇದು ಮಾಡಿ, ಅವ್ರದ್ದು ಏನು ಇದಾಗಿ ಸಬ್ಮಿಟ್ ಆಗಿರಲಿಲ್ಲ ಅದು FIRಗೆ, ಅದನ್ನ ಇದು ಮಾಡಿ ಇನ್ನು CDRಗೆ ಇದು ಮಾಡ್ಬೇಕಂತೇಳಿ ಮೇಡಮ್ ಇರಲಿಲ್ಲ. ಮೇಡಮ್ ಏನಾಯಿತು, ದೇವೇಗೌಡರು ಮನೆ ಫೋರಂ ಪ್ರಯುಕ್ತ ಅವರು ಬಂದೋಬಸ್ತಿಗೆ ಹೋಗಿದ್ರು. ಅವ್ರು ಬರಬೇಕು, ಅವ್ರ ಮುಖಾಂತರ ಅನ್ನೋದು ಇದು ಮತ್ತೆ ನಂಬರ್ ಕೂಡ ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ವಿ. ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡೋದು, ಎಲ್ಲಿ ಸ್ವಿಚ್ ಆಫ್ ಆಗಿಬಿದ್ದಿದೆ ಆ ಸ್ಪಾಟ್ ನಮಗೆ ಗೊತ್ತಾಗುತ್ತೆ, ಟ್ರ್ಯಾಕ್ ಮಾಡಿ ಅಂತೇಳಿ ನಾವು ಆ ನಂಬರ್ನ ಕೊಟ್ಟು ಇದು ಮಾಡಿದ್ವಿ. ಆ ನಂಬರ್ನು ಕೂಡ ಇವರು ಇದು ಮಾಡಿಲ್ಲ ಇದುವರೆಗೂ. ಮೊಬೈಲ್ ಅವ್ರ ಹತ್ರ ಇದೆ, ಆಕ್ಚುಲಿ ಅವ್ರ ಹತ್ರ ಇರ್ಬೋದು, ಅದು ಬೇಸಿಕ್ ಸೆಟ್ ಇದೆ, ಅದ್ರ ನಂಬರ್ ಇದೆ, ಅದು ಸ್ವಿಚ್ ಆಫ್ ಆಗಿದೆ, ಜೇಬಲ್ಲಿ ಇದೆಯೋ ಎಲ್ಲಿ ಬಿದ್ದಿದೆಯೋ ಇಲ್ಲಿ ಗೊತ್ತಾಯಿಲ್ಲ ನಮಗೆ, ಆಯ್ತು. ಅದನ್ನ ಈಗಲೂ ಬೇಕಾದ್ರೆ ಟ್ರ್ಯಾಕ್ ಮಾಡ್ಬೋದು ನೀವು. ಆಮೇಲೆ ಏನು ಅವರು ಟ್ರ್ಯಾಕ್ ಮಾಡಿಲ್ವಾ ಇದುವರೆಗೂ? ಮಾಡಿಲ್ಲ, ಇದು ಹುಡುಕಿ ಕೊಟ್ಟಿಲ್ಲ ಇದುವರೆಗೂ. ಆಮೇಲೆ ಬೆಳಗ್ಗೆ ಜಾವ ಫಾರೆಸ್ಟ್ ಅವರು ರಾತ್ರಿನೇ ಕಾಲ್ ಮಾಡಿ, ರಾತ್ರಿ ಕಾಲ್ ಮಾಡಿ ಫಾರೆಸ್ಟ್ ಅವರು ಏನಾಗಿದೆ ಯಾನೆ ಇಲ್ಲಿ ಇದು ಮಾಡ್ಕೊಂಡು ನಮ್ಮ ಮನೆ ಹತ್ರ ಬಂದಿದೆ. ನಮ್ಮನೆ ಹತ್ರ 9:30 ಕರೆಕ್ಟಾಗಿ ಬಂದೆ, ನಮ್ಮ ಮನೆ ಇಲ್ಲೇನೆ ಪಕ್ಕದಲ್ಲೇ ಮನೆ. 9:30 ಬಂದು ಯಾವುದೋ ದನಗಳು ಬಂದು ಅಥವಾ ಇಲ್ಲಿ ಮೇವು ತಿಂತಿರ್ಬೋದು, ನೇಪೇರು ಹುಲ್ಲು ಬೆಳೆಸಿದ್ದು ಹಸುಗಳಿಗೋಸ್ಕರ ತಿಂತಿರ್ಬೋದು ಅಂದ್ಕೊಂಡು ನಾನು 9:30 ಮೇಲೆ ಅಬ್ಸರ್ವ್ ಮಾಡುವಾಗ ಇದು ನೋಡಿದ್ರೆ ಆನೆ, ಸಿಂಗಲ್ ಆನೆ, ಒಂಟಿ ಆನೆ, ತುಂಬಾ ದೊಡ್ಡದಾಗಿದೆ. ಇದೇ ದಾರಿ ಬಂದು ಹೆಜ್ಜೆ ಅಲ್ಲಿಗೆ ಬಂದಿದೆ. ಆನೆನೂ ನೋಡಿದ್ದೀನಿ, 2 ಪಟಾಕಿನೂ ಹೊಡೆದಿದ್ದೀನಿ ಆನೆ. ನಾನು ನಮ್ಮ ಮನೆ ಮುಂಭಾಗದಿಂದ ಅದನ್ನ ಚದುರಿಸಿದ್ದೀನಿ ಆನೆನ. ಆಮೇಲೆ ಬೆಳಗ್ಗೆ ಏನಾಯ್ತು, ಇವರು ಹುಡ್ತಾ ಇದ್ರು, 4 ಗಂಟೆಗೆ ಬೇಲೂರು ಹೋಗಿ ಹುಡ್ತಾ ಇದ್ರು. ನಾನು ಹೇಳಿದೆ ಫಸ್ಟ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಪ್ಪ, ಫೋನ್ ಬೇರೆ ಸ್ವಿಚ್ ಆಫ್ ಇರೋದ್ರಿಂದ ಯಾಕೋ ಇದು ಮಿಸ್ ಹೊಡಿತಾ ಇದೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋಣ ಸ್ಟೇಷನ್ಗೆ ಅಂತೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ಅರಳಿ ಬಂದು ಅರಳಿಂದ ಅಲ್ಲಿ ಇದು ಮಾಡಿಕೊಂಡು ಸಂಜೆ ಬಂದು ಇವರೇ ASI ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಅದನ್ನ ಮಾಜರ್ ಮಾಡ್ಕೊಂಡು ಅವ್ರು ಬಸ್ ಹಚ್ಚಿದ ಜಾಗನ 2 ಗಂಟೆ ಬಸ್ ಹತ್ತು ಇರೋದು ಅಷ್ಟನ್ನ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಇವತ್ತು ಮತ್ತೆ ಯಾರು ಹೇಳಿದ್ರಂತೆ 9:00ವರೆಗೆ ನಾವು ನೆಹರು ನಗರ ದೀಪಕ್ ಬಾರಿ ಮುಂಭಾಗ ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದ್ರು ಅಂತ ಯಾರೋ ಒಬ್ಬ ಮಾಹಿತಿ ಕೊಟ್ಟಿದ್ದಾನೆ. ಅಲ್ಲಿ ಹೋಗಿ CCTV ಫುಟೇಜ್ ಎಲ್ಲ ತೆಗೆಸಿದ್ದಾರೆ. ಅಲ್ಲಿ 7 ಗಂಟೆಯಿಂದ ಹಿಡಿದು ರಾತ್ರಿ 10:30 ತನಕ ತೆಗೆಸಿದ್ದಾರೆ. ಅಲ್ಲಿ ಅವ್ರದ್ದು ಯಾವುದೇ ಸುಳಿವು ಮಾಹಿತಿ ಸಿಕ್ಕಿಲ್ಲ. ಅದೇನಾಗಿದೆ, ಇಲ್ಲಿ ಬಂದು ಈ ಥರ ಆಗಿರೋದ್ರಿಂದ ಆಮೇಲೆ ಇನ್ನೇನಾಗಿದೆ, ನಾವು ಬೆಳಗ್ಗೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಹುಡ್ಕಕ್ಕೆ ಶುರು ಮಾಡಿದ್ರು. ನಾಯಿನೂ ತಗೊಬಂದರು, ನಾಯಿ ಇಲ್ಲೆಲ್ಲ ಬಿಟ್ಟು ತೋಟ ಎಲ್ಲ ಹುಡುಕರು. ನಾವು ಬಂದೀವಿ ಅವ್ರ ಜೊತೆ, ಎಲ್ಲೂ ಸಿಕ್ಕಿಲ್ಲ. ಸಿದ್ರಳ್ಳಿನಲ್ಲಿ ಹೋಗಿ ನಾಯಿ ಬಿಟ್ಟರು, ಸರ್ಕಲಿಂದ ಸ್ವಲ್ಪ ದೂರ ಬಂದು ನಾಯಿ ಅಲ್ಲಿಗೆ ಸ್ಟಾಪ್ ಆಯಿತು. ತೊಳೆದವ್ರಿಗೆ ಹೋಗಿ ಅಲ್ಲಿ ಕೂತ್ಕೊಳ್ತು, ಆಯ್ತಾ. ಅಲ್ಲಿಂದ ಆಮೇಲೆ ಇಷ್ಟೆಲ್ಲ ಹುಡುಕಿದ್ವಿ, ಇನ್ನು ಮಾಹಿತಿ ಗೊತ್ತಾಗಲ್ಲ, ಏನೋ ಸುಳ್ಳು ಸಿಕ್ಕಿದ್ರೆ ಹುಡುಕ್ಬೋದು ಅಂದರು, ವಾಪಸ್ ಹೋಗಿದ್ದಾರೆ. ನಾವು ಏನಾಗಿದೆ ಸರ್, ಮನೆ ಬಂದು ಮಳೆ ಇತ್ತು, ಸಿಕ್ಕಿಲ್ಲ, ಆಯಿತು, ಏನೋ ಆಗಿರ್ಬೋದು, ಅದನ್ನು ನಾವು ದೂರಲ್ಲ. ನಾವು ಮನೆ ಬಂದು ಮಧ್ಯಾಹ್ನ ಊಟ ಮುಗಿಸಿ ನನಗೆ ಯಾಕೋ ಒಂದು ಮೈಂಡಲ್ಲಿ ಇದೇನೋ ಮಿಸ್ ಆಗಿದೆ ಅಂತೇಳಿ ಹೊಡಿತಾ ಇತ್ತು. ನಾನೇನು ಮಾಡಿದೆ, ನಮ್ಮ ಸ್ನೇಹಿತರು ನಾಗೇಶ್ ಅಂತ ಕಡಪ ಇದೆ ಊರವರು, ಇವ್ರ ಪಕ್ಕದ ದೊಡ್ಡಪ್ಪ ಚಿಕ್ಕಪ್ಪನ ಮಗ ನಾಗೇಶ್ ಅನ್ನೋರಿಗೆ ಕರೆದೆ 3 ಗಂಟೆನಲ್ಲಿ. ಕರೆದ್ಬಿಟ್ಟು ಬಾರಪ್ಪ ನಾವು ಇನ್ನೊಂದ್ಸರಿ ಕ್ಲೀನಾಗಿ ತೋಟ ಹುಡುಕೋಣ, ನನಗೆ ಯಾಕೋ ಇಲ್ಲ ಮಿಸ್ ಹೊಡಿತೀವಿ. ಇಲ್ಲಿ ಬಂದಿರೋರು ಈ ಅಪ್ಪಲ್ಲಿ ಹತ್ತಿದ್ದಾರೆ, ಇಲ್ಲಿ
ಇಲ್ಲಿ ಬಂದಿಲ್ಲ, ಊರಿಗೆ ಬಂದಿಲ್ಲ ಅಂದ್ರೆ ಇಲ್ಲಿ ಓಡಾಡೋ ಜಾಗ. ಈ ಅಪ್ಪತ್ತಿರದ ಹೆಂಗ್ ಗೊತ್ತಾಗಿದೆ ಯಾರು ಹೇಳಿದ್ರು? ಬರ್ಬೇಕಾದ್ರೆ ಬೈಕಲ್ಲಿ ನಮ್ಮ ಮನೆ ಹತ್ರನೇ ಸಿಕ್ಕಿದ್ರು. ಎಷ್ಟೊತ್ತಿನಲ್ಲಿ ಆಗಿದೆ 7:45 8 ಗಂಟೆ ಮೇಲೆ ಟೈಮಿಂಗ್ ಸರ್ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಅವ್ರ ಬೈಕಲ್ಲಿ ನೋಡಿದ್ರು ಆದ್ರೆ ನಾವು ಇನ್ನೂ ಹೊರಗಡೆ ಹೋಗಿದ್ದು. ಹೊರಗಡೆಯಿಂದ ಬರ್ಬೇಕಾದ್ರೆ ನಮ್ಮ ಮನೆ ಹತ್ರದಿಂದ ಪಾಸ್ ಆದ್ರು. ಒಪ್ಪಲ್ಲಿ ಹೋಗಿದ್ರು ಅಣ್ಣ, ನಾನು ನೋಡಿ ಮಾತಾಡ್ಸಿದ್ದಾರೆ ಸರ್ ಅವರು. ನಾನು ಕೇಳಿ ಡ್ರಾಪ್ ಕೇಳಿದ್ರು. ಡ್ರಾಪ್ ಕೇಳಾಗ ಇಲ್ಲ ಅಣ್ಣ ನಮ್ಮ ಮನೆ ಅಂತ ತೋರಿಸ್ತೇನೆ, ಸರಿ ಮನೆ ಅಂತ ಹೇಳಿದ್ರು. ಒಪ್ಪಲ್ಲಿ ನಡ್ಕೊಂಡ್ ಬಂದಿದ್ದಾರೆ. ನಡ್ಕೊಂಡ್ ಬಂದಾಗ ಹಾಕೊಂಡ್ ಹಿಂಗಾಗಿ ಸರ್ ಆಮೇಲೆ ಏನಾಗಿದೆ, ಮಧ್ಯಾಹ್ನ 3 ಗಂಟೆಗೆ ನಾಗೇಶ್ವರನವರು ಕರ್ಸ್ಕೊಂಡು ನಾನು ಹುಡುಕ್ಬೇಕು, ಇದನ್ನ ಬಿಡಬಾರ್ದು. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಬೇಕಾದ್ರೆ ಒಳ್ಳೆ ಜನ, ಒಳ್ಳೆ ವ್ಯಕ್ತಿ, 3 ಜನ ಇವರಿಗೋಸ್ಕರ ನಾವು, ಯಾಕಂದ್ರೆ ನಮ್ಮ ಕಷ್ಟ ಆಮೇಲೆ 3 ಗಂಟೆ ಹುಡ್ಕಕ್ ಶುರು ಮಾಡಿದ್ವಿ. ಸಾಲು ಹುಟ್ಟಿದ್ವಿ, ಇಡೀ ತೋಟನ ಗೊಳ್ಳ ಇದೆ ಇಲ್ಲಿ. ಆಮೇಲೆ ಸಂಜೆ 4:05 ಗಂಟೆಗೆ ಇವ್ರು ಕಾಲ್ ಮಾಡಿದ್ರು, ಮಂಜು ಅಂತ ಹೇಳಿ. ಆಮೇಲೆ ಇವ್ರನ್ನ ಕರ್ಸ್ಕೊಂಡು ನಾವು ಇನ್ನೊಂದು ಇವ್ರ ಜೊತೆ 4 ಜನ ಹುಡುಗರು ಬಂದ್ರು, ಸತೀಶ್ ಮಂಜು ಅಂತ ಹೇಳಿ ಎಲ್ಲ ಇವಾಗ ಸಂಜೆ. ಆಮೇಲೆ ಇವರು ನಾವು ಆ ಕಡೆ ನೋಡ್ಕೋಬೇಕಾರೆ, ಇವ್ರು ಈ ಕಡೆ ಹುಡ್ಕೋಬೇಕಾರೆ ಇವರಿಗೆ ಇಲ್ಲಿ ಕಣ್ಣಿ ಬಿದ್ದಿದೆ ಬಾಡಿ. ಇವ್ರ ಕಣ್ಣಿಗೆ ಬಾಡಿ ಬಿದ್ದಿದ್ದು. ಎಷ್ಟ ಇರ್ಬೋದು? 4:15 ಸಂಜೆ ಬಾಡಿ ನಮಗೆ ಸಿಕ್ಕಿದೆ, ನಾವೇ ಸರ್ಚ್ ಮಾಡಿರೋದು. ಅಲ್ಲಿ ಬಂದವರು ಇಲ್ಲಿ ಊರಿಗೆ ಬರಲಿಲ್ವಲ್ಲ ಅನ್ನ ಒಂದು ಇದ್ರಲ್ಲಿ ಅಕ್ಕಪಕ್ಕದ ತೋಟ ಊರವ್ರು ನೋಡಿದ್ರು. ಹಾಗಾಗಿ ಬಂದಿಲ್ವಲ್ಲ ಅನ್ನ ಆನೆಗಳು ಎಲ್ಲೂ ಹೊರಗಡೆ ಹೋಗಿಲ್ಲ. ಇಲ್ಲಿಂದ 500 ಮೀಟರ್ ದೂರದಲ್ಲಿದ್ದಾವೆ IBC ಎಸ್ಟೇಟ್ ಅಲ್ಲಿ. ಅವರ ತಮ್ಮ ಹುಡ್ಕೊಂಡು ಹೋಗಿದ್ದಾರೆ, ಬೈಕ್ ತಗೊಂಡು ಕರ್ಕ ಬರೋಣ ಅಂತೇಳಿ. ಅಣ್ಣ ಬರ್ತಾ ಇರ್ತಾರೆ, ಕರ್ಕ ಬರೋಣ ಅಂತೇಳಿ. ಅವಾಗ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅಕ್ಕಪಕ್ಕ ತೋಟಗಳನ್ನು ನಾವು ಸರ್ಚ್ ಮಾಡಿರೋಂಥದ್ದು. ನಿರ್ಲಕ್ಷ್ಯ ಒಂದು. ಈಗ ಇನ್ಸಿಡೆಂಟ್ ಆಗಿರೋದು ಇನ್ನೊಂದು ಕಣಗುಪ್ಪೆ ಭಾಗದಲ್ಲಿ 3 ಆಗಿದೆ. 3 ಆಗಿದೆ ಸರ್. ನಮಗೆ ಶಾಶ್ವತ ಪರಿಹಾರ ಸರ್ 2 ಅಟೆಂಪ್ಟ್ ಆಗಿದೆ, ಕಣಗುಪ್ಪೆ ಗ್ರಾಮದಲ್ಲಿ 2 ಅಟೆಂಪ್ಟ್ ಆಗಿದೆ, ಡಿಸಬಿಲಿಟಿ ಆಗಿ ಇದಾಗಿದ್ದಾರೆ, 3 ಸ್ಪಾಟ್ ಆಗಿದೆ. ಕೋಗೋಡಲ್ಲೂ ಸಮೇತ ಮನೆ ಪಕ್ಕದಲ್ಲಿ ಹಾಗಾಗಿ ದಯಮಾಡಿ ಈಗ ಆನೆಗಳು ಇದೇ ತೋಟದ ಪಕ್ಕದಲ್ಲಿ IBC ಎಸ್ಟೇಟ್ ನಲ್ಲಿ ಎಷ್ಟಿದ್ದೇವೆ ಅಂತ ಅವರಿಗೆ ಗೊತ್ತು. ಯಾಕೆ ಅಂದ್ರೆ ಅವರು ಡೈಲಿ ಅವರು ಮಾಡ್ತಾ ಇದ್ದಾರೆ, ಪಾಪ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ನಾವು ಅರಣ್ಯ ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯ ಇದ್ದಾರೆ ಅಂತಲ್ಲ. ಆದ್ರೆ ಈ ತರ ಈ ಒಂಟಿ ಆನೆ ಇದೆಯಲ್ಲ, ಈ ಒಂಟಿ ಆನೆ ಈ ತರ ಆ ಕಡೆ ಈ ಕಡೆ ಇದ್ ಮಾಡ್ಬೇಕಾದ್ರೆ ಅವರು ಸಹ ಏನು ಅವಕಾಶ ಇಲ್ಲ. ಇದಕ್ಕೆ ದಯಮಾಡಿ ಶಾಶ್ವತವಾಗಿ ಪರಿಹಾರ ಬೇಕು ಸರ್. ನಮಗೆ ಈಗ ಈ ವರ್ಷ ನಾವು ರೈತರ ಮಕ್ಕಳು, ನಮ್ಮ ಇಷ್ಟು ವರ್ಷಕ್ಕೆ ಆದ್ರೆ ಈ ವರ್ಷ ಆನೆಗಳ ಕಾಟದಿಂದಾಗಿ ನಾನು ನಮ್ಮನೆಗೆ ಬನ್ನಿ, ನಂದು 4 ಎಕರೆ ಗದ್ದೆ ಇದೆ, ನಾನು ಅದು ಬೇಕಾಗುವಷ್ಟು ಇದನ್ನೆಲ್ಲ ಭತ್ತ ಎಲ್ಲ ತಂದಿಟ್ಕೊಂಡಿದ್ದವನ್ನ ಎಲ್ಲರೂ ನಾವು ಮಾಡಲ್ಲ ಅನ್ನೋದು ಹಂಗೆ ಬಿದ್ದಿದೆ. ಆಯ್ತಾ, ನಮ್ಮ ಜಮೀನು ಭತ್ತನೇ ಅಲ್ಲ. ನಾವು ನೆಕ್ಸ್ಟಿಗೆ ನಾವೀಗ ಏನ್ ಮಾಡ್ಬೇಕು, ಒಟ್ಟಿಗೆ ಏನ್ ತಿನ್ಬೇಕು, ರೈತರ ಮಕ್ಕಳಿಗೆ ಈಗ ಏನ್ ಪರಿಹಾರ ಇದ್ ಮಾಡ್ತೀರಾ? ಈಗ ಸತ್ತವ್ರಿಗೆ ಮಾತ್ರ ಬಂದು 10 ಲಕ್ಷನ 15 ಲಕ್ಷನ 20 ಲಕ್ಷನ ಕೊಟ್ಟೋಗ್ತೀರಾ. ಆದ್ರೆ ಅವ್ನು ಕುತ್ಕೊಂಡು ತಿಂತಾನ? ಜೀವಿತಾವಧಿಯಲ್ಲಿ ಅವ್ನು ಎಷ್ಟು ಇದ್ ಮಾಡೋನು? ಇದನ್ನ ಈ ನಿಮ್ಮ ದುಡ್ಡು ಇದನ್ನೆಲ್ಲ ನಾವು ಇಸ್ಕೊಳಕ್ ತಯಾರಿಲ್ಲ ಸರ್. ದಯಮಾಡಿ ಅರಣ್ಯ ಅಧಿಕಾರಿ ಅವ್ರು ಯಾರಿದ್ದಾರೆ ಅವ್ನು ಕರ್ಕ ಬಂದು ಇಲ್ಲಿ ಮಂತ್ರಿ ಬರಬೇಕು. ಇಲ್ಲಿ ಈಗ ಶಾಶ್ವತವಾಗಿ ನಮಗೀಗ ಕಂಟಿನ್ಯೂಸ್ ಆಗಿ 5-6 ಸಾವಾಗಿದೆ. ಇಲ್ಲೇ ಹಿಡ್ಕೊಳ್ಳಿ, ನಾವೇ ಊರು ಬಿಟ್ಟು ಹೋಗ್ತೀವಿ. ನಮಗೆ ಅದೇನ್ ಪರಿಹಾರ ಕೊಡ್ತೀರಾ ಶಾಶ್ವತವಾಗಿ ಕೊಟ್ಟು ನಾವು ನಮ್ಮ ಗ್ರಾಮದಲ್ಲಿ ಸುತ್ತಮುತ್ತ ಒಂದೇ ಭತ್ತ ಹಾಕಿಲ್ಲ. ನೀವೆಲ್ಲ ಇರ್ಬೇಕು. ಇದೇ ಶಾಶ್ವತವಾಗಿ ನಾವ್ ಹೇಳಂತ ಇದು ಇಲ್ಲ. ಆನೆಗಳು ಇಲ್ಲಿ ನಮ್ಮಲ್ಲೇ ಇರ್ಲಿ, ನಮಗೆಲ್ಲ ಪರಿಹಾರ ಕೊಡಿ. ನಮ್ಮನ್ನೆಲ್ಲ ನಾವು ಟೌನಿಗೆ ಹೋಗ್ತೀವಿ, ಆನೆಗಳು ಸಾಕೊಂಡು ನೀವು ಇಲ್ಲಿರ್ಬೇಕು, ನಾವು ಟೌನಲ್ಲಿ ಇರ್ತೀವಿ ನಿಮ್ಮಂಗೆ. ಇದು ಶಾಶ್ವತವಾಗಿ ಬರಬೇಕು. ಇಲ್ಲ ನಮ್ಮ ಅರಣ್ಯಾಧಿಕಾರಿಗಳು ಬಂದು ಇದಕ್ಕೇನು ಶಾಶ್ವತವಾಗಿ ಪರಿಹಾರ ದಯಮಾಡಿ ಬಾಡಿ ಎತ್ತಿದ್ರೆ ಇಷ್ಟೇ ಇರ್ತೀವಿ.